ಹಾಗೆ ಅದ್ರ ಹಿಂದಿರೋ ಮಹತ್ವ ಯಾರಿಗೂ ಗೊತ್ತಿಲ್ಲ ಇವತ್ತಿನವರೆಗೂ. ಈಗ ಏನ್ ಗೊತ್ತಾ, ಥ್ಯಾಂಕ್ಸ್ ಅಂತಂದ್ರೆ ಯಾರೋ ಒಬ್ರು ನಾನು ಕಾಲ್ ತೊಳ್ದಿರ್ತಾರೆ, ನಾನು ಸಾರಿ ಅಂದಾಗ ಥ್ಯಾಂಕ್ಸ್ ಹೇಳ್ತೀವಿ. ಅದ್ ಜಸ್ಟ್ ಅದು ಏನ್ ಗೊತ್ತಾ, ಥ್ಯಾಂಕ್ಸ್ ಅನ್ನೋದು ಒಂದು ವರ್ಡ್ ಆಗಿದೆ ಅಷ್ಟೇ. ಅದ್ರ ಹಿಂದಿನ ಮಹತ್ವ ಮತ್ತೆ ಅದ್ ಪದದ ಅರ್ಥ ನಿಜವಾಗ್ಲೂ ಗೊತ್ತಿಲ್ಲ. ಅದ್ ಪದದ ಅರ್ಥ ಯಾರಿಗಾರ ಗೊತ್ತಾಯ್ತು ಅಂದ್ರೆ ನಾವ್ ಯಾರಿಗೂ ಥ್ಯಾಂಕ್ಸ್ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಥ್ಯಾಂಕ್ಸ್ ಪದ ಐತಲ್ಲ ಬಹಳ ಎತ್ತರವಾದದ್ದು. ಅದನ್ನ ನಾವು ಕಡಿಮೆ ಪದಕ್ಕೆ ಇಳಿಸಿದೀವಿ ಅಷ್ಟೇ. ಓಕೆ, ಮೆಸೇಜು ಅಣ್ಣ ಇತ್ತೀಚೆಗೆ ವೈಟಿ ಆನ್ ಮಾಡಿ ವಾಚ್ ಅವರ್ ನೋಡೋದೇ ಆಗಿದೆ ಅಂತ ಹೇಳ್ತಾ ಇದಾರೆ. ನಮ್ಮ ಸುಭಾಷ್ ಅವ್ರು ಹೇಳ್ತಾ ಇದಾರೆ, ಬ್ರದರ್ ಒಂದ್ ಮಾತು, ನಾವು ಹೇಗೆ ಇದ್ದೇವೋ ತೋರಿಸಿಕೊಳ್ಬೇಕಾಗಿಲ್ಲ, ಅದು ಎಲ್ಲರಿಗೂ ಗೊತ್ತಿರುತ್ತೆ, ಅದರಂತೆ ಎಲ್ಲರೂ ನಡೆದುಕೊಳ್ತಾರೆ ಅಂತ. ಇಲ್ಲ ಸುಭಾಷ್, ಇದು 100ಕ್ಕೆ 100ರಷ್ಟು ಸುಳ್ಳು ಇದು. ನಾವ್ ಏನ್ ತೋರ್ಸಿರ್ತೀವಿ ಅದ್ರ ತರ ಯಾರು ನಡ್ಕೊಳಲ್ಲ. ಏನಂದ್ರೆ ಬಾಯಿ ಮಾತಿನಲ್ಲಿ ಹೇಳ್ಬೋದು ಅಷ್ಟೇ, ನಾನ್ ನಡ್ಕಂತೀನಿ ಅಂತ. ಬಟ್ ಅದ್ರ ಹಿಂದಿನ ಕರಾಳ ಮುಖ ನಿಮಗ್ ಇನ್ನೂ ಪರಿಚಯ ಆಗಿಲ್ಲ. ಯಾಕಂದ್ರೆ ನೀವು ಇನ್ನೂ ಚಿಕ್ಕ ವಯಸ್ಸು, ಜೀವನಾನ ಇನ್ನೂ ನೋಡಿಲ್ಲ. ಇದರಿಂದ ಹಿಂದಿನ ಕರಾಳ ಮುಖಗಳನ್ನ ನೀವು ನೋಡಿದ್ರೆ ನಿಮ್ಮ ಬದಲಾವಣೆನ, ನಿಮ್ಮ ಅಭಿಪ್ರಾಯನ ನೀವೇ ಬದಲು ಮಾಡ್ಕೊಂತೀರ. ಅನುಭವಿಸಿದಾಗ್ಲೇ ಗೊತ್ತಾಗುತ್ತೆ ಬೇರೆ ಯಾವ ತರ ಬದಲಾವಣೆ ಬರುತ್ತೆ ಅಂತ. ಸುಭಾಷಣ ಬೇಜಾರಾಗ್ಬೇಡ. ಕನ್ನಡಕ ತಗೊಂಬರ್ತೀನಿ. ನಮ್ಗೆ ಏನ್ ಕಾಮೆಂಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಅಕ್ಕ ಹೇಳ್ತಿದಾರೆ. ಯಾಕೆ ಗೊತ್ತಾಗಲ್ಲ ಅಕ್ಕ? ಏನು ಮೊಬೈಲ್ ಬಗ್ಗೆ ಅನಿಸಿಕೆ ಹೇಳಿ ಸಾಕು. ನಾವು ಮಾತಾಡ್ತಿರೋದ್ರ ಬಗ್ಗೆ ಬಿಟ್ಟಾಕಿ. ಅಣ್ಣ ಇತ್ತೀಚೆಗೆ ವೈಟಿ ಆನ್ ಮಾಡಿ ವಾಚ್ ಅವರ್ ನೋಡೋದಾಗಿದೆ, ಒಳ್ಳೇದಾಗತ್ತೆ ಬಿಡಿಯಕ್ಕ, ಅದ್ ನೋಡಕ್ಕೆ ಹೋಗ್ಬೇಡಿ ಜಾಸ್ತಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಷ್ಟು ಹುಚ್ಚರಾಗ್ಬಿಡ್ತೀವಿ. ಆಗೋ ಟೈಮಲ್ಲಿ ಎಲ್ಲ ಆಗುತ್ತೆ. ಅದೇ ಹೇಳಿಲ್ವಾ ಶ್ರೀಕೃಷ್ಣ, ಪ್ರಯತ್ನ ಪಡು ಫಲಾಫಲ ನನಗ್ ಬಿಡು ಅಂತ ಹೇಳಿ. ಹಂಗೆ ನೀವು ಪ್ರಯತ್ನ ಪಡಿ, ಫಲಾಫಲನ ಯೂಟ್ಯೂಬ್ ಓನರ್ಗೆ ಬಿಟ್ಟಾಕಿ ಅಷ್ಟೇ. ಸುಮ್ನೆ ಯೂಟ್ಯೂಬ್ ಮಾಡಿದೀರಾ, ಅದ್ರ ಬಗ್ಗೆ ಅದ್ ಮಾಡಿದ್ಮೇಲೆ ಏನಕ್ಕೆ ಅದ್ರ ಬಗ್ಗೆ ಫಲದ ಬಗ್ಗೆ ಚಿಂತೆ ಮಾಡ್ತೀರಾ? ರೈತರು ಬೆಳೆ ಬಿತ್ತಿದ್ಮೇಲೆ ನನಗೆ ಇವಾಗ್ಲೇ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಯಾರು ಇಟ್ಕೊಂಡಿರ್ತಾನ? ಒಂದೊಂದ್ ಟೈಮಲ್ಲಿ ಅಕಾಲಿಕ ಮಳೆ ಕೂಡ ಬರುತ್ತೆ, ಒಂದೊಂದ್ ಟೈಮ್ ಬರಗಾಲ ಕೂಡ ಬರುತ್ತೆ. ಅವಾಗ ಆದ್ರೂನು ರೈತ ಎದೆಗುಂದು ಅಲ್ಲ ತಾನೆ. ಅದೇ ತರ ಸುಮ್ಮನೆ ನಿಮ್ ಪಾಡಿಗೆ ನೀವು ಮುಂದುವರಿಸಿ, ಒಳ್ಳೇದಾಗೆ ಆಗುತ್ತೆ. ಇಂಟರ್ನೆಟ್ ಮೂಲಕ ದೇಶ ವಿದೇಶಗಳ ಜ್ಞಾನ ಮತ್ತು ಸುದ್ದಿಯನ್ನು ಬೆರಳ ಸುದ್ದಿಯಲ್ಲಿಯೇ ಪಡೆಯಬಹುದು. ಹಾಗಾಗಿ ನಮ್ಮ ಕಾಯಕದ ಜವಾಬ್ದಾರಿಯೊಂದಿಗೆ ಮೊಬೈಲ್ ಬಳಕೆ ತಪ್ಪಲ್ಲ ಅನ್ಸುತ್ತೆ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಿದ್ದಾರೆ. ಖಂಡಿತ ಗುರುಗಳೇ, ಪ್ರತಿಯೊಂದನ್ನು ನಾವು ಸುತ್ತಾಡಿ ತಿಳ್ಕೊಳಕ್ಕಾಗಲ್ಲ. ಇವಾಗಿನ ಕಾಲದಲ್ಲಿ ಅವಾಗ ಹಿಂದಿನವ್ರು ಹೇಳ್ತಿದ್ರು ದೇಶ ಸುತ್ತು ಇಲ್ಲ ಕೋಶ ಓದು ಅಂತೇಳಿ. ಇವಾಗ ಮೊಬೈಲ್ ಇದ್ರೆ ಸಾಕು, ಪ್ರತಿಯೊಂದು ಮೊಬೈಲ್ ಅಲ್ಲೇ ಸಿಗುತ್ತೆ. ನೀವ್ ಹೇಳಿದ್ದು ಕೂಡ ಸರಿಯೇ. ಅತಿ ಆದ್ರೆ ಎಲ್ಲದು ಅಮೃತನ ವಿಷ ಆದಂಗೆ ಅಂತಂದು ಕೆಲವೊಂದಿರುತ್ತೆ. ಹಾಗಾಗಿ ಮೊಬೈಲ್ ದೇಹದ ಒಂದು ಅಂಗ ಅನ್ನೋ ತರ ಆಗಿದೆ ಅಂತ ಹೇಳಿ ಅಕ್ಕ ಹೇಳ್ತಿದಾರೆ. ಖಂಡಿತ ಅಕ್ಕ, ಅದೇ ಇಲ್ಲ ಬೇಜಾರಿಲ್ಲ ಬ್ರದರ್, ವಿಷಯ ಅಲ್ಲ ಸುಭಾಷ್ ಅಣ್ಣ, ಇದು ವಿಷಯ ಅಲ್ಲ. ಏನು ಅಂತಂದ್ರೆ ಅನುಭವಿಸಿದಾಗಲೇ ಒಂದನ್ನ ನಾವು ಏನಂತ ತಿಳ್ಕೊಳಕ್ ಸಾಧ್ಯ ಅಲ್ವಾ? ಅದನ್ನ ಹೇಳ್ತಾ ಇರೋದು. ಬರೀ ವಿಷಯದ ಮಾತುಕತೆ ಆದ್ರೆ ಇಷ್ಟೊಂದು ಡ್ರ್ಯಾಗ್ ಮಾಡೋಂತ ಅವಶ್ಯಕತೆನೇ ಇಲ್ಲ. ಅದು ಕೆಟ್ಟದ್ದು ಅಂತ ಮನ್ಸಿಗೆ ಅನಿಸ್ತಾ ಇದೆ ಅಂದ್ರೆ ಬಿಡೋಕೆ ಆಗ್ತಾ ಇಲ್ಲ. ಹೌದು ಅಕ್ಕ, ಖಂಡಿತ ಅದನ್ನೇ ಹೇಳ್ತಾ ಇದೀನಲ್ವಾ. ಇವಾಗ ನಾವ್ ಯಾರಿಗಾದ್ರೂ ಒಳ್ಳೇದ್ ಮಾಡಿದೀವಿ ಅಂತ ಹೇಳಿದಾಗ ನನ್ ಮನ್ಸಲ್ಲಿ ಇರೋದು ಅದೇ. ನಾನ್ ಬೇರೆ ತರ ಈ ನಮ್ಮ ಅಣ್ಣ ಏನ್ ತರ ಋಷಿಗಳಂತ ಅಲ್ಲಪ್ಪ ನಾನು. ಅವ್ರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಅಂತ ನನ್ನ ಹತ್ರ ಇರೋದಿಲ್ಲ. ಯಾಕಂದ್ರೆ ನಾನು ಒಳ್ಳೇದ್ ಮಾಡಿರ್ತೀನಿ ಅಂದಾಗ ನನಗೂ ಕೂಡ ಅವ್ರ ಬಗ್ಗೆ ಅದೇ ಇರ್ಬೇಕು. ನನ್ನ ಮೇಲೆ ಕೂಡ ಅವ್ರದ್ದು ಅದೇ ಇರ್ಬೇಕು. ನಾನ್ ಏನ್ ಒಳ್ಳೇದ್ ಮಾಡಿರ್ತೀನಿ ಅದ್ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ, ಡೈರೆಕ್ಟ್ ಆಗಿ ಯಾರು ಒಳ್ಳೇದ್ ಮಾಡ್ತಾರೆ. ಇವಾಗ ಏನ್ ಊಟ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬಿಟ್ಟು ಊಟ ಮಾಡ್ತೀವಿ ಅಂದಾಗ, ಯಾವ್ ತಗೋಬೇಕು ಯಾವ್ ತಗೋಬಾರ್ದು ಅಂತಂದಾಗ ಒಬ್ರು ಹೇಳ್ತಾರೆ ಅಂತಂದಾಗ ಅದನ್ನ ಅವ್ರು ಯೋಚನೆ ಮಾಡಕ್ ತಗೊಂಡಿರ್ತಾರೆ ನಿರ್ಧಾರಗಳು. ಇದು ಸರಿ ಆಯ್ತು, ಸರಿ ಇದೆ ಅಂತ ಹೇಳಿ. ನಮ್ಮ ಮೇಲೂ ಕೂಡ ಅವ್ರಿಗೆ ಅಷ್ಟೇ ಭಾವನೆ ಇರ್ಬೇಕು, ಅಷ್ಟನ್ನೇ ನಮ್ಗೆ ಅವರು ಕೂಡ ನಂಗೆ ಅದೇ ತರ ಪ್ರೀತಿ ಕೊಡ್ಬೇಕು ಅನ್ನೋದು ನಮಗೂ ಇರುತ್ತೆ. ಬಟ್ ಅದೇ ಅವ್ರಿಗೆ ಹೊರೆ ಆಯ್ತು ಅಂದ್ರೆ ಬೇರೆ ಎಲ್ಲಾ ವಿಚಾರಗಳು ಹೇಳಿದಾಗ ಅವ್ರಿಗೆ ಓಕೆ ಅನ್ಸುತ್ತೆ, ಇದು ಒಳ್ಳೇದು ಅನ್ಸುತ್ತೆ. ಬಟ್ ನಮ್ಮ ವಿಚಾರ ಬಂದಾಗ ಇವ್ರದ್ದು ಏನ್ ಹಚ್ಚಿದಿ ಅನ್ನೋ ತರ ಅನ್ಸ್ಬಿಟ್ಟಿರ್ತೀವಿ. ಅದಕ್ಕೆ ಬೇಜಾರಾಗಿದೆ.
ಈ ಡಿಜಿಟಲ್